ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 137. ಓಕೆ ಅಳಿಯಂದಿರೆ, ಒಬ್ಬ ವಕೀಲನಾಗಿ ನಿಮ್ಮ ಹತ್ತಿರ ಕೆಲವು ರಹಸ್ಯಗಳನ್ನು ಹೇಳ್ತೀನಿ. ನಿಮ್ಮ ಜೀವನವನ್ನು ನೀವು ಕಾಪಾಡಿಕೊಳ್ಳಬೇಕು. ಮಾಯಾ ನಿಮ್ಮನ್ನು ಬಿಟ್ಟು ಹೋಗಬಾರದು. ಅಂದರೆ ನಿಮ್ಮಿಬ್ಬರ ನಡುವೆ ಖಂಡಿತವಾಗಿಯೂ ಫಸ್ಟ್ ನೈಟ್ ನಡೆಯಲೇಬೇಕು ಅಳಿಯಂದಿರೆ ಎಂದು ಆಘಾತಕಾರಿಯಾಗಿ ಹೇಳಿದನು. ಸಾಗರನಿಗೆ ಒಂದು ಕ್ಷಣ ಎದೆ ಜಲ್ಲೆಂದಿತು. ಆದರೂ ತನ್ನನ್ನು ಸರಿದೂಗಿಸಿಕೊಂಡವನು, ಮಾವ, ಅವಳಿಗೆ ಈಗ ನಾನು ಇಷ್ಟವಿಲ್ಲ. ನನ್ನನ್ನು ಏನು ಮಾಡಲು ಹೇಳ್ತೀರಾ? ಇಷ್ಟವಿಲ್ಲದ ಹೆಣ್ಣನ್ನು ಬಲವಂತಪಡಿಸಿ ಏನಾದರೂ ಮಾಡಲು ಹೋಗಿ ಅದು ಅನಗತ್ಯವಾಗಿ ದೊಡ್ಡ ಸಮಸ್ಯೆಯಾಗಿ ಸಂಕಟ ತರಬಹುದು. ನಾಳೆ ಹೇಗೂ ಇಬ್ಬರು ಜೊತೆಯಾಗಿ ಬಾಳಲೇಬೇಕಾದವರೇ. ಅವಳ ಮನಸ್ಸಿನಲ್ಲಿ ಈಗಲೇ ಗಾಯ ಆಳವಾದರೆ ಜೀವನ ಪೂರ್ತಿ ನನ್ನನ್ನು ದ್ವೇಷಿಸಿ ಬಿಡುತ್ತಾಳೆ. ಅದಕ್ಕಾಗಿಯೇ ಅವಳು ಒಪ್ಪಿಕೊಳ್ಳಲಿ ಎಂದು ನಾನು ಕಾಯುತ್ತಿದ್ದೇನೆ ಎಂದನು ಸಾಗರ್. ಆದಿಶೇಷನ್ ಹಗುರವಾಗಿ ಕಿಚಾಯಿಸುತ್ತಾ ನಕ್ಕರು. ಅಳಿಯಂದಿರೆ, ನಾನು ಹೇಳುವ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನನ್ನ ಮಗ ವಿಷ್ಣು ಪ್ರಸಾದ್ ಇದ್ದಾನಲ್ಲ, ಅವನು ಆ ಮಾಡೆಲಿಂಗ್ ಹುಡುಗಿ ಕನಿಷ್ಕಾಳನ್ನು ಎಷ್ಟು ಪ್ರೀತಿಸುತ್ತಿದ್ದ ಎಂದು ನನಗೆ ಗೊತ್ತು. ಅವಳೇ ಅವನ ಪ್ರಪಂಚವಾಗಿದ್ದಳು. ಅವಳಿಗಾಗಿ ಅವನು ನನ್ನ ಹತ್ತಿರವೇ ಜಗಳವಾಡಿ ನನ್ನನ್ನೇ ಒಪ್ಪಿಸಿ ಮದುವೆ ಮಂಟಪದವರೆಗೆ ಕರೆದುಕೊಂಡು ಹೋದ. ಆದರೆ ಮಾಡೆಲಿಂಗ್ ಮಾಡುವ ಹುಡುಗಿ ನನ್ನ ಮನೆ ಸೊಸೆಯಾಗಿ ಬರುವುದು ನನಗೆ ಇಷ್ಟವಿರಲಿಲ್ಲ. ಅದಕ್ಕೆ ಆ ಹುಡುಗಿಯ ಕುಟುಂಬವನ್ನು ಬೆದರಿಸಿ ಅವರನ್ನು ಮಂಟಪದಿಂದಲೇ ಓಡಿಸಿಬಿಟ್ಟೆ. ಅವಳು ಓಡಿ ಹೋದಳು ಎಂದು ಕತೆ ಕಟ್ಟಿ ನಾನು ಆಸೆಪಟ್ಟಂತೆ ಒಂದು ಒಳ್ಳೆಯ ಕುಟುಂಬದ ಹುಡುಗಿಯಾದ ಯಾಮಿನಿಯನ್ನು ನನ್ನ ಮಗನಿಗೆ ಮದುವೆ ಮಾಡಿಸಿದೆ ಅನ್ನುತ್ತಾ ಆದಿಶೇಷನ್ ಮುಂದುವರೆಸಿದರು. ವಿಷ್ಣುವಿಗೆ ನನ್ನ ಮೇಲೆ ಕೋಪವಿದ್ದರೂ ಅವನು ಯಾಮಿನಿ ಜೊತೆ ಸಂಸಾರ ನಡೆಸಿದ. ಅದಾದ ಮೇಲೆ ನಿಜ ತಿಳಿದು ಜಗಳವಾಡಿ ಯಾಮಿನಿಯನ್ನು ಅವಳ ಮನೆಗೆ ಕಳುಹಿಸಿಬಿಟ್ಟ. ಇನ್ನೂ ಹೇಳಬೇಕೆಂದರೆ ಅವಳನ್ನು ಕರೆದುಕೊಂಡು ಹೋಗಿ ವಕೀಲರ ಆಫೀಸಿನಲ್ಲಿ ಇಟ್ಟು ಒಂದು ಲೀಗಲ್ ಪೇಪರ್ನಲ್ಲಿ ಡೈವರ್ಸ್ ಎಂದು ಬರೆಸಿ ಸಹಿ ಪಡೆದುಕೊಂಡ. ಅದು ಕಾನೂನುಬದ್ಧವಾದ ಪ್ರಾಪರ್ ಡೈವರ್ಸ್ ಅಲ್ಲ. ಆದರೂ ಯಾಮಿನಿ ಹಾಕಿದ ಸಹಿಯನ್ನು ಅವನು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದರೆ ಯಾವಾಗ ಬೇಕಾದರೂ ಸಿಂಧುವಾಗುತ್ತದೆ. ಹಾಗಿರುವಾಗ ವಿಷ್ಣು ಅಂದುಕೊಂಡಿದ್ದರೆ ಈಗ ಆ ಹಳೆಯ ಪ್ರಿಯತಮೆ ಕನಿಷ್ಕಾಳನ್ನು ಹುಡುಕಿಕೊಂಡು ಹೋಗಿ ಮದುವೆಯಾಗಬಹುದಿತ್ತು. ಆದರೆ ಅವನು ಆ ಹುಡುಗಿಯನ್ನು ತಿರುಗಿ ನೋಡಲೂ ಇಲ್ಲ. ಇಲ್ಲಿಯವರೆಗೆ ದೇವದಾಸ್ ತರಹ ಅಲೆಯುತ್ತಿದ್ದಾನೆಯೇ ಹೊರತು ಮದುವೆಯಾಗಬೇಕು ಎಂದು ಅಂದುಕೊಂಡಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ ಏನೆಂದು ಗೊತ್ತಾ ಅಳಿಯಂದಿರೆ? ಅವನು ಯಾಮಿನಿ ಜೊತೆ ಒಬ್ಬ ಗಂಡನಾಗಿ ಬಾಳಿ ಬಿಟ್ಟಿದ್ದಾನೆ. ಒಬ್ಬ ಹುಡುಗಿಯ ಜೊತೆ ಬಾಳಿ ಬಿಟ್ಟೆವು, ಇನ್ನು ಇನ್ನೊಬ್ಬ ಹುಡುಗಿಯನ್ನು ಸ್ವೀಕರಿಸಬಾರದು ಎಂಬ ಆ ಅಪರಾಧ ಪ್ರಜ್ಞೆ ಮತ್ತು ಆಲೋಚನೆ ಅವನೊಳಗೆ ಬಂದು ಬಿಟ್ಟಿದೆ ಎಂದ ಆದಿಶೇಷನ್ ಧ್ವನಿ ಇನ್ನಷ್ಟು ವಿಕೃತವಾಗಿ ಬದಲಾಯಿತು. ಒಬ್ಬ ಗಂಡಸಿಗೆ ಆ ಆಲೋಚನೆ ಇರುವಾಗ ನನ್ನ ಮಗಳು ಮಾಯಾ, ಅವಳು ನಿಮ್ಮ ಜೊತೆ ಒಂದು ಬಾರಿ ಬಾಳಿಬಿಟ್ಟರೆ ಅದಾದ ಮೇಲೆ ಅವಳ ಮನಸ್ಸಾಗಲಿ ದೇಹವಾಗಲಿ ಬೇರೆ ಯಾರನ್ನೂ ಹುಡುಕುವುದಿಲ್ಲ ಅಳಿಯಂದಿರೆ. ಇಲ್ಲಿಯವರೆಗೆ ಅವಳ ಮನಸ್ಸಿನಲ್ಲಿ ಆ ಅಥರ್ವನ ತಮ್ಮ ವಿಕ್ರಮ್ ಆಲೋಚನೆಯೇ ಇದೆ. ಅದಕ್ಕಾಗಿಯೇ ಅವಳು ಈಗ ಡೈವರ್ಸ್ವರೆಗೆ ಹೋಗಿದ್ದಾಳೆ. ಇದಕ್ಕಿಂತ ಹೆಚ್ಚಾಗಿ ನೀವು ಕಾಯುತ್ತಾ ಕುಳಿತರೆ ನಿಮ್ಮನ್ನು ಡೈವರ್ಸ್ ಮಾಡಿ ಅವಳು ಕೂಡ ಒಬ್ಬ ದೊಡ್ಡ ತ್ಯಾಗಿಯಂತೆ ಒಂಟಿಯಾಗಿ ಬಾಳುತ್ತಿರುತ್ತಾಳೆ. ಈಗ ತಾನೇ ನಿಮಗೆ ಮದುವೆಯಾಗಿದೆ. ಅವಳು ಈಗ ಕೋರ್ಟ್ನಲ್ಲಿ ಅಪ್ಲೈ ಮಾಡಿದರೂ 1 ವರ್ಷ ಆಗದೆ ಏನೂ ಮಾಡಲು ಸಾಧ್ಯವಿಲ್ಲ. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಹೇಗೆ ಹೇಳುವುದು ಎಂದು ಗೊತ್ತಿಲ್ಲ. ನಾನು ಏನು ಹೇಳಲು ಹೊರಟಿದ್ದೇನೆ ಎಂದು ನಿಮಗೆ ಅರ್ಥವಾಗುತ್ತದೆ ಎಂದು ಭಾವಿಸುತ್ತೇನೆ. ಅವಳ ಜೊತೆ ಒಂದು ಬಾರಿ ನೀವು ಒಂದಾಗಿ ಬಿಟ್ಟರೆ ಅದಾದ ಮೇಲೆ ಅವಳು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಂದು ಒಬ್ಬ ಹೆಣ್ಣಿನ ತಂದೆ ಎಂಬುದನ್ನು ಸಂಪೂರ್ಣವಾಗಿ ಮರೆತು ಸಾಗರ್ನ ವಕೀಲನಾಗಿ ಮಾತ್ರ ಮಾತನಾಡಿದರು ಆದಿಶೇಷನ್. ಸಾಗರ್ ಒಂದು ಕ್ರೂರವಾದ ಮುಗುಳ್ನಗೆಯೊಂದಿಗೆ, ಓಕೆ ಮಾವ, ನೀವು ಏನು ಹೇಳಲು ಬರುತ್ತಿದ್ದೀರಾ ಎಂದು ನನಗೆ ಅರ್ಥವಾಯಿತು. ನಾನು ನೋಡಿಕೊಳ್ಳುತ್ತೇನೆ ಎಂದವನು ಆ ವಕೀಲರ ಆಫೀಸ್ ಅಡ್ರೆಸ್ ಹೇಳಿ ನಾನು ಹೋಗಿ ನೋಡುತ್ತೇನೆ ಎಂದಾಗ, ಬೇಡ ಅಳಿಯಂದಿರೆ, ನಿಮಗೆ ಈ ವಿಷಯ ತಿಳಿದಿರುವಂತೆ ತೋರಿಸಿಕೊಳ್ಳಬೇಡಿ. ಅವಳ ಹತ್ತಿರ ಏನೂ ತಿಳಿಯದಂತೆಯೇ ಇರಿ. ಆಗಲೇ ಅವಳು ಮುಂದುವರೆದು ಯಾವುದೇ ಲೀಗಲ್ ಮೂವ್ಮೆಂಟ್ ಮಾಡದೇ ಇರುತ್ತಾಳೆ. ಸದ್ಯಕ್ಕೆ ಆ ಲಾಯರ್ ಅವಳನ್ನು ಸಮಾಧಾನಪಡಿಸಿ ಕಳುಹಿಸಿಕೊಡುತ್ತಾರೆ.
ಅವಳು ಕೂಡ ಕೇಸ್ ಫೈಲ್ ಆಗುತ್ತದೆ ಎಂಬ ನಂಬಿಕೆಯಲ್ಲಿ ಇರುತ್ತಾಳೆ. ಸೊ ಆ ಸಮಯದ ಅಂತರವನ್ನು ನೀವು ಸರಿಯಾಗಿ ಬಳಸಿಕೊಳ್ಳಿ ಅಳಿಯಂದಿರೆ. ಸರಿ, ನಾನು ದೆಹಲಿಗೆ ಹೊರಡುತ್ತಿದ್ದೇನೆ. ಮುಂದಿನ ವಾರ ಬರುವಾಗ ನಿಮ್ಮನ್ನು ನೇರವಾಗಿ ಭೇಟಿಯಾಗುತ್ತೇನೆ ಎಂದು ಹೇಳಿ ಆದಿಶೇಷನ್ ಫೋನಿಟ್ಟರು. ತನ್ನ ಮಾವ ಹೇಳಿದರ ಬಗ್ಗೆ ಯೋಚಿಸಲು ಶುರು ಮಾಡಿದ ಸಾಗರ್ ಅದೇ ಸಮಯದಲ್ಲಿ ಆದಿಶೇಷನ್ನ ಕೋಣೆಯ ಹೊರಗೆ ಬಾಗಿಲ ಬಳಿ ನಿಂತು ತನ್ನ ಸ್ವಂತ ತಂದೆ ಮತ್ತು ತನ್ನ ತಂಗಿಯ ಗಂಡ ಮಾತನಾಡಿದ ಎಲ್ಲ ವಿಕೃತ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ವಿಷ್ಣು ಪ್ರಸಾದ್ಗೆ ಕಣ್ಣುಗಳು ಕೆಂಪಗಾಗಿ ದೇಹವೆಲ್ಲ ನಡುಗಿ ಕೊಲವೇರಿ ತಲೆಗೇರಿತು. ನೀವೆಲ್ಲ ಒಬ್ಬ ಅಪ್ಪನ ಎಂದು ಸಿಂಹದಂತೆ ಗರ್ಜಿಸುತ್ತಾ ಕೋಣೆಯೊಳಗೆ ನುಗ್ಗಿದನು ವಿಷ್ಣು ಪ್ರಸಾದ್. ಅವನ ಮುಖದಲ್ಲಿ ರಕ್ತನಾಳಗಳೆಲ್ಲ ಉಬ್ಬಿ ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ದವು. ಒಳಗೆ ಬಂದ ವೇಗದಲ್ಲಿ ತನ್ನ ತಂದೆ ಆದಿಶೇಷನ ಶರ್ಟ್ ಕಾಲರನ್ನು ತನ್ನೆರಡು ಕಬ್ಬಿನಂತಹ ಕೈಗಳಿಂದ ಬಲವಾಗಿ ಬಿಗಿದು ಹಿಡಿದನು. ವಿಷ್ಣುವಿನ ಈ ದಿಢೀರ್ ದಾಳಿಯಿಂದ ಆದಿಶೇಷನ್ ನಿಲುವಿಲ್ಲದೆ ತತ್ತರಿಸಿ ಆಘಾತದಲ್ಲಿ ಹೆಪ್ಪುಗಟ್ಟಿದರು. ವಿಷ್ಣು, ಏನ್ ಮಾಡ್ತಾ ಇದೀಯಾ? ಕೈ ಬಿಡು ಎಂದು ಆದಿಶೇಷನ್ ತನ್ನ ಮಗನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಕೋಪದ ತುತ್ತ ತುದಿಯಲ್ಲಿದ್ದ ವಿಷ್ಣುವಿನ ಹಿಡಿತ ಇನ್ನಷ್ಟು ಬಿಗಿಯಾಯಿತು. ಕೈ ಬಿಡಬೇಕಾ? ನಿನ್ನ ಈ ಕೇವಲವಾದ ಯೋಚನೆಯನ್ನು ಕೇಳಿದ ಮೇಲೆಯೂ ಇನ್ನು ನಿನ್ನನ್ನು ಕೊಲ್ಲದೆ ಜೀವಂತವಾಗಿ ಬಿಟ್ಟಿದ್ದೀನಲ್ಲ, ನನ್ನನ್ನು ಮೊದಲು ಚಪ್ಪಲಿಯಲ್ಲಿ ಹೊಡಿಬೇಕು ಎಂದು ವಿಷ್ಣು ಹಲ್ಲು ಕಡಿದನು. ಅವನ ಧ್ವನಿ ಆ ದೊಡ್ಡ ಕೋಣೆಯನ್ನೇ ನಡುಗಿಸಿತು. ವಿಷ್ಣು ಒಬ್ಬ ಅಪ್ಪನ ಹತ್ತಿರ ಮಾತನಾಡುವ ಮಾತಿದು. ಮರ್ಯಾದೆ ಇಲ್ಲದೆ ಮಾತನಾಡ್ತಾ ಇದೀಯಾ ಎಂದು ಆದಿಶೇಷನ್ ತನ್ನ ವಕೀಲನ ಗಂಭೀರತೆಯಲ್ಲಿ ಗದರಲು ಯತ್ನಿಸಲು. ಮರ್ಯಾದೆಯ? ಯಾರಿಗೆ ಮರ್ಯಾದೆ? ಎತ್ತ ಮಗಳ ಜೀವನವನ್ನ ಇಟ್ಕೊಂಡು ಹೀಗೆ ಒಂದು ಕೇವಲವಾದ ವ್ಯಾಪಾರ ಮಾಡ್ತಾ ಇದ್ದೀಯಲ್ಲ, ನಿನಗೆಲ್ಲ ಯಾವುದಕ್ಕೆ ಮರ್ಯಾದೆ? ಸಾಗರ್ ಒಬ್ಬ ಮೃಗ. ಅವನು ಕೆಟ್ಟವನು ಎಂದು ತಿಳಿದಿದ್ದರೂ ಎತ್ತ ಮಗಳ ದೇಹ ಮತ್ತು ಮನಸ್ಸನ್ನು ಅವನ ಹತ್ತಿರ ಹಡವಿಡಲು ನೋಡ್ತಾ ಇದ್ದೀಯ. ನೀನೆಲ್ಲ ಒಬ್ಬ ಮನುಷ್ಯನ? ಇಲ್ಲ, ವಕೀಲರ ಕೋಟ್ ಹಾಕಿದ ಪಿಸಾಚಿನ ಎಂದು ಅವನ ಕಾಲರನ್ನು ಹಿಡಿದು ಅಲ್ಲಾಡಿಸಿದನು ವಿಷ್ಣು. ಆದಿಶೇಷನ್ ಭಯದಲ್ಲಿ ನಡುಗಿದರೂ ಅದನ್ನು ಮುಚ್ಚಿಡಲು ಪ್ರಯತ್ನಿಸಿ, ನಾನು ಮಾಯಾ ಜೀವನಕ್ಕಾಗಿಯೇ ಮಾತನಾಡಿದೆ ವಿಷ್ಣು. ಅವಳು ಸಾಗರನಿಗೆ ವಿಚ್ಛೇದನ ನೀಡಿ ಬಂದರೆ ಈ ಸಮಾಜ ಅವಳನ್ನು ಎಂದು ಎಳೆಯಲು. ನಿಲ್ಲಿಸು, ನೀನು ಮಾಡುವ ಹೇಸಿಗೆಯ ಕೆಲಸಕ್ಕೆ ವಿವರಣೆ ನೀಡ್ತಾ ಇದೀಯಾ ಎಂದು ಕಿರುಚಿದನು ವಿಷ್ಣು. ಮಾಯಾ ಜೀವನಕ್ಕಾಗಿ ಮಾತನಾಡಿದ್ಯಾ? ಇಲ್ಲ, ನಿನ್ನ ಲೀಗಲ್ ಅಡ್ವೈಸರ್ ಎಂಬ ಆ ಹುದ್ದೆಯು ಮುಂಬೈನ ಸಾಗರ್ ಅಗರ್ವಾಲ್ ಮೂಲಕ ನಿನಗೆ ಸಿಗಲಿರುವ ಬಿಸ್ನೆಸ್ ಅಂತಸ್ತು ಹೊರಟು ಹೋಗಬಾರದು ಎಂದು ಮಾತನಾಡ್ತಾ ಇದೀಯಾ ಎಂದು ನಿಲ್ಲಿಸಿದವನು. ಅಂದು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಕನಿಷ್ಕಾಳನ್ನು ನನ್ನಿಂದ ಬೇರ್ಪಡಿಸುವುದಕ್ಕಾಗಿ ಅವಳ ಕುಟುಂಬವನ್ನೇ ಬೆದರಿಸಿ ಓಡಿಸಿದೆ. ನಾನು ಆಸೆಪಟ್ಟ ಜೀವನವನ್ನು ಹಾಳು ಮಾಡಿ ಯಾಮಿನಿಯ ಕುತ್ತಿಗೆಗೆ ನನ್ನಿಂದ ಬಲವಂತವಾಗಿ ತಾಳಿ ಕಟ್ಟಿಸಿದೆ. ನಿನ್ನ ಮಾನ ಮರ್ಯಾದೆ ಹೋಗಬಾರದು ಎಂದೇ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಅದಾದ ಮೇಲೆ ನಿಜ ತಿಳಿದು ನಾನು ಯಾಮಿನಿಗೆ ವಿಚ್ಛೇದನ ನೀಡಿದರೂ ನಾನು ಇನ್ನು ಅವಳ ಜೊತೆ ಬಾಳಿದ ಆ ನೆನಪಿನಲ್ಲಿಯೇ ಕನಿಷ್ಕಾಳನ್ನು ಹುಡುಕಿಕೊಂಡು ಹೋಗದೆ ಇದ್ದೇನೆ ಎಂದು ಇಷ್ಟು ಕೇವಲವಾಗಿ ಲೆಕ್ಕ ಹಾಕುತ್ತಿದ್ದೀಯಲ್ಲವೇ? ಇದನ್ನೆಲ್ಲ ನಿನ್ನ ಬಾಯಿಯಿಂದಲೇ ಕೇಳುವಾಗ ನನಗೆ ನಿನ್ನನ್ನು ಕೊಲೆ ಮಾಡಬೇಕು ಎನ್ನಿಸುತ್ತಿದೆ ಎಂದು ವಿಷ್ಣುವಿನ ಕೈಗಳು ಆದಿಶೇಷನನ ಕುತ್ತಿಗೆಯನ್ನು ಇನ್ನಷ್ಟು ಇಸುಕಿದಾಗ ಅವರಿಗೆ ಉಸಿರುಗಟ್ಟಿತು. ಒಬ್ಬ ಗಂಡಸಿನ ಸೈಕಾಲಜಿಯನ್ನು ಇಷ್ಟು ಅಸಹ್ಯವಾಗಿ ವಿಶ್ಲೇಷಣೆ ಮಾಡುವ ನೀನು ನನ್ನ ತಂಗಿ ಮಾಯಾ ಜೀವನದ ಬಗ್ಗೆ ಮಾತನಾಡ್ತಾ ಇದೀಯಾ? ನನ್ನ ತಂಗಿ ವಿಕ್ರಮ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳು. ಅವಳ ಇಷ್ಟವಿಲ್ಲದೆ ವಿಷ ಸೇವಿಸಿ ಸಾಯುವ ಸ್ಥಿತಿಯಲ್ಲಿದ್ದವಳ ಕುತ್ತಿಗೆಗೆ ಬಲವಂತವಾಗಿ ತಾಳಿ ಕಟ್ಟಿದ ಆ ಸಾಗರ್ ಜೊತೆ ಅವಳನ್ನು ಸೇರಿ ಬಾಳಲು ಹೇಳ್ತಾ ಇದೀಯಾ? ಅದು ಒಂದು ಬಾರಿ ಅವಳ ಜೊತೆ ಸೇರಿಬಿಟ್ಟರೆ ಅವಳು ಎಲ್ಲೂ ಹೋಗುವುದಿಲ್ಲ ಎಂದು. ಎತ್ತ ಅಪ್ಪನೇ ಅಳಿಯನಿಗೆ ಐಡಿಯಾ ಕೊಡುತ್ತಾ ಇದೆಯಲ್ಲ, ನಿನ್ನನ್ನು ಏನು ಮಾಡುವುದು ಎಂದು ಅವನನ್ನು ಮೇಜಿನ ಮೇಲೆ ಆಕ್ರೋಶದಿಂದ ತಳ್ಳಿದನು ವಿಷ್ಣು ಪ್ರಸಾದ್. ಆದಿಶೇಷನ್ ಮೇಜಿನ ಮೇಲೆ ವಾಲಿಕೊಂಡು ತನ್ನ ಶರ್ಟ್ ಸರಿಪಡಿಸಿಕೊಳ್ಳುತ್ತಾ ಭಯದಿಂದ ಉಸಿರೆಳೆದರು. ತನ್ನ ಮಗನನ್ನು ಅವರು ಈ ಕೋನದಲ್ಲಿ ಎಂದೂ ನೋಡಿರಲಿಲ್ಲ.
ಅವನ ಕಣ್ಣುಗಳಲ್ಲಿ ಕಂಡ ಕೊಲ್ಲವೇರಿ ಅವರನ್ನು ಸಂಪೂರ್ಣವಾಗಿ ನಡುಗುವಂತೆ ಮಾಡಿತು. ವಿಷ್ಣು, ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಎಂದು ಆದಿಶೇಷನ್ ಧ್ವನಿ ಗದ್ಗದಿತವಾಯಿತು. ಇನ್ಮುಂದೆ ನಿನ್ನ ಹತ್ತಿರ ಮಾತನಾಡಲು ಏನೂ ಇಲ್ಲ. ಇಷ್ಟು ದಿನ ನೀನು ಮಾಡಿದ ದ್ರೋಹ, ಸಂಚು ಎಲ್ಲವೂ ತಿಳಿದಿದ್ದರೂ ನಿನ್ನನ್ನು ನನ್ನ ಅಪ್ಪ ಎಂದು ಸಹಿಸಿಕೊಂಡು ಈ ಮನೆಯಲ್ಲಿದ್ದೆ. ಆದರೆ ಇಂದು ನನ್ನ ತಂಗಿ ಮಾಯಾಗೆ ನೀನೇ ಒಂದು ಸಂಚಿನ ಜಾಲವನ್ನು ಹೆಣೆದಿದ್ದೀಯಲ್ಲ, ಇದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ತನ್ನ ಕಾರ್ ಕೀಯನ್ನು ಆಕ್ರೋಶದಿಂದ ಕೈಗೆ ತೆಗೆದುಕೊಂಡನು ವಿಷ್ಣು. ಬಾಗಿಲಿನ ಕಡೆಗೆ ನಡೆದವನು ತಕ್ಷಣವೇ ತಿರುಗಿ ಆದಿಶೇಷನನ್ನು ತನ್ನ ತೋರು ಬೆರಳಿನಿಂದ ಬೆಟ್ಟು ಮಾಡಿ ಎಚ್ಚರಿಸಿದನು. ಇಲ್ಲಿ ನೋಡು, ಇನ್ಮುಂದೆ ನೀನಾಗಲಿ ಆ ಸಾಗರ್ನಾಗಲಿ ನನ್ನ ತಂಗಿ ಮಾಯಾ ಹತ್ತಿರ ಸುಳಿಯಬೇಕು ಎಂದು ಅಂದುಕೊಂಡರೆ ನಿಮ್ಮಿಬ್ಬರನ್ನು ಶವವನ್ನಾಗಿ ಮಾಡಿಬಿಡುತ್ತೇನೆ. ಅವಳು ವಕೀಲರ ಆಫೀಸಿಗೆ ಹೋಗಿದ್ದಾಳೆ ಎಂದು ಸಾಗರನಿಗೆ ಹೇಳಿ ಅವಳನ್ನು ಬೆದರಿಸಲು ನೋಡ್ತಾ ಇದ್ದೀರಲ್ಲವೇ? ಈಗಲೇ ನಾನು ಮಾಯಾಳನ್ನು ಭೇಟಿಯಾಗಿ ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಇದಕ್ಕಿಂತ ಹೆಚ್ಚಾಗಿ ಸಾಗರ್ ಅವಳ ಹತ್ತಿರ ಬಾಲ ಆಡಿಸಿದರೆ ಅವನ ಬಾಲವನ್ನು ಹೇಗೆ ಕತ್ತರಿಸಬೇಕು ಎಂದು ನನಗೆ ಚೆನ್ನಾಗಿಯೇ ಗೊತ್ತು. ಅದೇ ರೀತಿ ಅವಳಿಗೆ ನಿಯಮಾನುಸಾರ ಡೈವರ್ಸ್ ಕೊಡಿಸಿ ವಿಕ್ರಮ್ ಜೊತೆ ಅವಳ ಮದುವೆ ಮಾಡಿಸುತ್ತೇನೆ. ನಿನ್ನಿಂದ ಸಾಧ್ಯವಾಗಿದ್ದನ್ನು ನೋಡಿಕೊ ಎಂದು ಅತ್ಯಂತ ಕಠೋರವಾಗಿ ಎಚ್ಚರಿಸಿ ಅಲ್ಲಿಂದ ಚಂಡಮಾರುತದಂತೆ ಹೊರಟು ಹೋದನು ವಿಷ್ಣು ಪ್ರಸಾದ್. ವಿಕ್ರಮ್ಗೆ ಮದುವೆಯಾಗಿರುವ ವಿಷಯ ತಿಳಿಯದೆ ತನ್ನ ತಂಗಿಗೆ ಇಷ್ಟವಾದ ಜೀವನವನ್ನು ರೂಪಿಸಿಕೊಡುವ ದೃಢ ನಿರ್ಧಾರದೊಂದಿಗೆ ಅವನು ಹೋದ ವೇಗಕ್ಕೆ ಬಾಗಿಲು ಡಮಾಲ್ ಎಂದು ಮುಚ್ಚಿಕೊಳ್ಳಲು ಆದಿಶೇಷನ್ ಹಾಗೆಯೇ ಕುರ್ಚಿಯಲ್ಲಿ ಕುಸಿದು ಕುಳಿತರು. ತನ್ನ ಸ್ವಂತ ಮಗನೇ ತನಗೆ ಶತ್ರುವಾಗಿ, ಅದೂ ಮಾಯಾ ರಕ್ಷಣೆಯ ಕೋಟೆಯಾಗಿ ನಿಂತಿರುವುದನ್ನು ಅವರಿಗೆ ಜೀರ್ಣಿಸಿಕೊಳ್ಳಲೇ ಸಾಧ್ಯವಾಗಲಿಲ್ಲ. ಮುಂದಿನ ನಿಮಿಷ ವಕೀಲನ ಮೆದುಳು ಕೆಲಸ ಮಾಡಲು ತಕ್ಷಣವೇ ಸಾಗರನಿಗೆ ಕರೆ ಮಾಡಿದರು ಆದಿಶೇಷನ್. ಫೋನ್ ಎತ್ತಿದ ತಕ್ಷಣ ಇಲ್ಲಿ ನಡೆದ ವಿವರಗಳನ್ನು ಹೇಳಲು ಸಾಗರನ ಮುಖ ಆಕ್ರೋಶದಿಂದ ಕೆಂಪಗಾಯಿತು. ನೀವು ದೆಹಲಿಗೆ ಹೊರಡಿ ಮಾವ, ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗ ಮತ್ತು ಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಫೋನ್ ಇಟ್ಟನು. ತನ್ನ ತಂದೆ ಆದಿಶೇಷನ ಮುಖವಾಡವನ್ನು ಹರಿದು ಹಾಕಿ ಬೆಂಕಿಯ ಜ್ವಾಲೆಯಲ್ಲಿ ಹೊರಬಂದ ವಿಷ್ಣು ಪ್ರಸಾದ್ ತನ್ನ SUV ಕಾರನ್ನೇರಿ ಅಸುರಿ ವೇಗದಲ್ಲಿ ಹೊರಟನು. ಕಾರಿನ ಸ್ಟೇರಿಂಗ್ ಹಿಡಿದಿದ್ದ ಅವನ ಕೈಗಳು ಕೋಪದಿಂದ ನಡುಗುತ್ತಿದ್ದವು. ಹೆತ್ತ ಮಗಳ ಜೀವನವನ್ನು, ಅವಳ ದೇಹ ಮತ್ತು ಮನಸ್ಸನ್ನು ಒಬ್ಬ ಮೃಗದ ಬಳಿ ಅಡಮಾನ ಇಡಲು ತುಡಿಯುತ್ತಿದ್ದಾನಲ್ಲ, ನೀನೆಲ್ಲ ಒಬ್ಬ ಅಪ್ಪನ ಎಂದು ಯೋಚಿಸುತ್ತಿದ್ದಂತೆ ಅವನ ಎದೆ ಜ್ವಾಲಾಮುಖಿಯಂತೆ ಕುದಿಯಿತು. ಸಾಗರ್ ಅಗರ್ವಾಲ್ ಮತ್ತು ತನ್ನ ಅಪ್ಪ ಸೇರಿ ಮಾಯಾ ವಿರುದ್ಧ ಹಾಕಿದ ಆ ವಿಕೃತ ಯೋಜನೆ ಅವನ ರಕ್ತವನ್ನು ಹೆಪ್ಪುಗಟ್ಟಿಸಿತು. ಹಠಾತ್ತಾಗಿ ಏನೋ ಒಂದು ಆಲೋಚನೆ ಬಂದವನಾಗಿ ವಿಷ್ಣು ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ತನ್ನ ಮೊಬೈಲ್ ಫೋನ್ ತೆಗೆದು ಮಾಯಾಗೆ ಕರೆ ಮಾಡಿದನು. ಅದೇ ಸಮಯದಲ್ಲಿ ಚೆನ್ನೈನ ಅಣ್ಣಾನಗರದ ವಕೀಲರ ಕಚೇರಿಯಿಂದ ಹೊರಬಂದ ಮಾಯಾ ಒಂದು ಬಾಡಿಗೆ ಕಾರನ್ನೇರಿ ತನ್ನ ಕಚೇರಿಯತ್ತ ಹೋಗುತ್ತಿದ್ದಳು. ಆಗ ಅವಳ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಅಣ್ಣನ ಹೆಸರು ಕಾಣಿಸಿದ್ದನ್ನು ಕಂಡು ಸಣ್ಣ ಆತಂಕದೊಂದಿಗೆ ಫೋನ್ ರಿಸೀವ್ ಮಾಡಿ ಕಿವಿಯ ಮೇಲಿಟ್ಟುಕೊಂಡಳು. ಅಣ್ಣ ಎಂದಳು ಕ್ಷೀಣ ಧ್ವನಿಯಲ್ಲಿ. ಮಾಯಾ, ಈಗ ನೀನು ಎಲ್ಲಿದ್ದೀಯಾ ಎಂದ ವಿಷ್ಣುವಿನ ಧ್ವನಿ ಎಂದೂ ಇಲ್ಲದಷ್ಟು ತೀವ್ರ ಆತಂಕ ಮತ್ತು ಆಕ್ರೋಶದಿಂದ ಕೂಡಿತ್ತು. ಅಣ್ಣ, ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಣ್ಣ ಎಂದಳು. ನೀನು ಈಗ ಆಫೀಸ್ಗೆ ಹೋಗಬೇಡ ಮಾಯಾ. ನೀನು ಆ ವಕೀಲರ ಆಫೀಸಿಗೆ ಹೋಗಿ ಬರುತ್ತಿರುವ ವಿಷಯ ನನಗೆ ಗೊತ್ತು. ನಾನು ನಿನ್ನನ್ನು ತಕ್ಷಣ ನೋಡಬೇಕು. ಕಾರನ್ನು ತಕ್ಷಣ ತಿರುಗಿಸಿ ನಮ್ಮ ಕನ್ಸ್ಟ್ರಕ್ಷನ್ ಆಫೀಸ್ಗೆ ಬಾ. ನಾನು ಅಲ್ಲೇ ಬರುತ್ತಿದ್ದೇನೆ. ನಿನ್ನ ಹತ್ತಿರ ಒಂದು ಪ್ರಮುಖ ವಿಷಯ ಮಾತನಾಡಬೇಕು ಎಂದು ನಿರಾಕರಿಸಲು ಜಾಗವಿಲ್ಲದ ಧ್ವನಿಯಲ್ಲಿ ಹೇಳಿ ಫೋನ್ ಇಟ್ಟನು ವಿಷ್ಣು. ಮಾಯಾಗೆ ಏನೂ ಅರ್ಥವಾಗಲಿಲ್ಲ. ಕಾರಿನ ಮುಂಭಾಗದ ಕನ್ನಡಿ ನೋಡುತ್ತಾ, ಡ್ರೈವರ್, ಕಾರನ್ನು ಹಾಗೆಯೇ ವಿಷ್ಣು ಪ್ರಸಾದ್ ಕನ್ಸ್ಟ್ರಕ್ಷನ್ ಆಫೀಸ್ ಕಡೆಗೆ ತಿರುಗಿಸಿ ಎಂದಳು. ಸ್ವಲ್ಪ ಸಮಯದಲ್ಲೇ ಮಾಯಾ ಕಾರು ವಿಷ್ಣು ಪ್ರಸಾದ್ನ ಬೃಹತ್ ಕನ್ಸ್ಟ್ರಕ್ಷನ್ ಆಫೀಸ್ ಗೇಟ್ ದಾಟಿ ಒಳಗೆ ಹೋಗಿ ನಿಂತಿತು. ಡ್ರೈವರ್ಗೆ ಬಾಡಿಗೆ ಹಣವನ್ನು ನೀಡಿ ಗೊಂದಲದ ಮನಸ್ಥಿತಿಯೊಂದಿಗೆ ಆಫೀಸ್ ಒಳಗೆ ಹೋದಳು ಮಾಯಾ. ಅಣ್ಣನಿಗೆ ನಾನು ವಕೀಲರ ಆಫೀಸ್ಗೆ ಹೋದ ವಿಷಯ ಹೇಗೆ ಗೊತ್ತಾಯಿತು? ಬಹುಶಃ ಆ ವಕೀಲ ಕೃಷ್ಣಮೂರ್ತಿ ಸರ್ ಅಣ್ಣನಿಗೆ ಕಾಲ್ ಮಾಡಿ ಹೇಳಿಬಿಟ್ರಾ? ಅಣ್ಣ ಈಗ ನನ್ನ ಹತ್ತಿರ ಏನು
ಹೇಳಲಿದ್ದಾರೆ ಎಂದು ಏನೂ ಅರ್ಥವಾಗುತ್ತಿಲ್ಲವಲ್ಲ. ನಾನು ಸಾಗರ್ನನ್ನು ಡಿವೋರ್ಸ್ ಮಾಡಲು ಹೊರಟಿದ್ದೇನೆ ಎಂದು ತಿಳಿದರೆ ಅಣ್ಣ ಅತ್ತಿಗೆಯನ್ನು ಸ್ವೀಕರಿಸುವ ಸಾಧ್ಯತೆಯೇ ಇಲ್ಲ. ಇದನ್ನು ಹೇಗೆ ನಿಭಾಯಿಸುವುದು ಎಂಬ ಸಾಲು ಸಾಲು ಪ್ರಶ್ನೆಗಳೊಂದಿಗೆ ಅವನ ಕ್ಯಾಬಿನ್ ಸೋಫಾದಲ್ಲಿ ಕುಳಿತು ಕಾಯುತ್ತಿದ್ದಳು. ಮುಂದಿನ ಕೆಲವು ನಿಮಿಷಗಳಲ್ಲಿ ವಿಷ್ಣುಪ್ರಸಾದ್ನ ಕಾರಿನ ಟೈರ್ಗಳು ನೆಲಕ್ಕೆ ಉಜ್ಜಿ ಕಿರುಚುವ ಶಬ್ದದೊಂದಿಗೆ ಆಫೀಸ್ ಗೇಟ್ ದಾಟಿ ಬಂದು ನಿಂತಿತು. ಕಾರಿನಿಂದ ಇಳಿದ ವಿಷ್ಣು ಕೆಂಪು ಕಣ್ಣುಗಳೊಂದಿಗೆ ಆಕ್ರೋಶದ ನಡಿಗೆಯೊಂದಿಗೆ ಆಫೀಸ್ ಒಳಗೆ ಪ್ರವೇಶಿಸಿದನು. ಎದುರಿಗೆ ನಿಂತು ಉದ್ಯೋಗಿಗಳು ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳಿದ್ದನ್ನು ಅವನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ರಭಸದಿಂದ ಮೆಟ್ಟಿಲುಗಳನ್ನು ಹತ್ತಿ ತನ್ನ ಪಾಡಿಗೆ ತಾನು ಮಹಡಿಗೆ ಹೋಗಿ ತನ್ನ ಕ್ಯಾಬಿನ್ ಬಾಗಿಲು ತೆಗೆದು ಒಳಗೆ ಬಂದನು. ಅಣ್ಣನ ಆ ಭಯಾನಕ ಮುಖವನ್ನು ನೋಡಿದ ತಕ್ಷಣ ಮಾಯಾ ಭಯದಿಂದ ಎದ್ದು ನಿಂತಳು. ಅಣ್ಣ, ಏನಾಯಿತು ಎಂದು ಅವಳು ಕೇಳುತ್ತಿದ್ದಂತೆಯೇ ವಿಷ್ಣು ಅವಳ ಮುಖಕ್ಕೆ ನೇರವಾಗಿ ತನ್ನ ಕೈಯನ್ನು ಚಾಚಿದನು. ಮಾಯಾ, ನೀನು ವಕೀಲರ ಆಫೀಸ್ಗೆ ಸಾಗರ್ ಮೇಲೆ ಡಿವೋರ್ಸ್ಗೆ ಅಪ್ಲೈ ಮಾಡಲು ಹೋಗಿದ್ದೀಯಾ ಎಂದು ಕಟ್ಟುನಿಟ್ಟಾಗಿ ಕೇಳಿದನು. ಅಣ್ಣ, ಅದು ಬಂದು ಎಂದು ಮಾಯಾ ತಡವರಿಸಿದಳು. ಎಲ್ಲ ವಿಷಯವೂ ನನಗೆ ಗೊತ್ತು ಮಾಯಾ. ಆ ವಕೀಲ ನಿನ್ನ ಹತ್ತಿರ ಒಳ್ಳೆಯವನಂತೆ ಮಾತನಾಡಿ ನಿನಗೆ ತಿಳಿಯದಂತೆ ಮುಂದಿನ ಕ್ಷಣವೇ ಆ ಆದಿಶೇಷನ್ಗೆ ಕಾಲ್ ಮಾಡಿ ನಿಮ್ಮ ಮಗಳು ಡಿವೋರ್ಸ್ ಕೇಳಿ ಬಂದಿದ್ದಾಳೆ ಎಂದು ಚಾಡಿ ಹೇಳಿಬಿಟ್ಟಿದ್ದಾನೆ ಎಂದು ವಿಷ್ಣು ಆಕ್ರೋಶದಿಂದ ಕಿರುಚಿದನು. ತನ್ನ ಅಪ್ಪನನ್ನು ಅಣ್ಣ ಆ ಆದಿಶೇಷ ಎಂದು ಹೆಸರು ಹಿಡಿದು ಕರೆಯುವುದನ್ನು ಕೇಳಿ ಮಾಯಾ ಮೊದಲ ಬಾರಿಗೆ ಒಂದು ರೀತಿಯ ನಡುಕದೊಂದಿಗೆ ಅವನನ್ನು ನೋಡಿದಳು. ಅಣ್ಣ, ಏನಾಯಿತು ಎಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಅಂದಾಗ ಮಾಯಾ, ನಿನ್ನ ಗಂಡ ಸಾಗರ್ ಮತ್ತು ಆ ಆದಿಶೇಷ ಸೇರಿ ನಿನಗೆ ವಿರುದ್ಧವಾಗಿ ಎಷ್ಟು ಕೀಳಾಗಿ ಪ್ಲಾನ್ ಮಾಡಿದ್ದಾರೆ ಗೊತ್ತಾ? ಒಬ್ಬ ಅಣ್ಣನಾಗಿ ಈ ಅಸಹ್ಯವನ್ನು ನಿನ್ನ ಹತ್ತಿರ ಹೇಗೆ ಹೇಳುವುದು ಎಂದು ನನಗೆ ತಿಳಿಯುತ್ತಿಲ್ಲಮ್ಮ. ಆದರೆ ಬೇರೆ ದಾರಿ ಇಲ್ಲ. ಆ ಲಾಯರ್ ಅಪ್ಪನಿಗೆ ಫೋನ್ ಮಾಡಿ ವಿಷಯ ಹೇಳಿದ್ದಾನೆ. ತಕ್ಷಣ ಆ ಮನುಷ್ಯ ಸಾಗರ್ಗೆ ಫೋನ್ ಮಾಡಿ ಎಂದು ಪ್ರಾರಂಭಿಸಿ ಎಲ್ಲ ವಿವರವನ್ನು ಬಿಚ್ಚಿಟ್ಟನು ವಿಷ್ಣು. ಕೇಳುತ್ತಿದ್ದಂತೆ ಮಾಯಾ ಹೃದಯವೇ ಒಡೆದು ಹೋದಂತಾಯಿತು. ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಿತು. ಮನಸ್ಸು ತಡಬಡಾಯಿಸಿತು. ಸಾಗರ್ ಇಷ್ಟು ಕೀಳು ಜನ್ಮವೇ? ಅದಕ್ಕಿಂತ ನನ್ನ ಅಪ್ಪ ನನಗೆ ಇಂತಹ ದ್ರೋಹ ಮಾಡಲು ಮುಂದಾದರಲ್ಲ ಎಂದು ಯೋಚಿಸುವಾಗ ಅವಳಿಗೆ ಅಪ್ಪ ಎಂಬ ಪದವನ್ನು ಹೇಳಲು ಅಸಹ್ಯವೆನಿಸಿತು. ಕಣ್ಣೀರನ್ನು ಒರೆಸಿಕೊಳ್ಳುತ್ತಲೇ ತಲೆ ಎತ್ತಿ ತನ್ನ ಅಣ್ಣನನ್ನು ನೋಡಿದಳು. ವಿಷ್ಣು ಅವಳ ಕೈಗಳನ್ನು ಹಿಡಿದುಕೊಂಡು, ಮಾಯಾ, ಆ ಸಾಗರ್ನನ್ನು ಡಿವೋರ್ಸ್ ಮಾಡಬೇಕು ಎಂದು ನೀನು ತೆಗೆದುಕೊಂಡ ನಿರ್ಧಾರ 100% ಸರಿ. ಆದರೆ ಅದಕ್ಕೆಲ್ಲ ಕಾನೂನಿನಲ್ಲಿ ಸಾಕಷ್ಟು ಫಾರ್ಮಾಲಿಟೀಸ್ ಇವೆ. ಮದುವೆಯಾಗಿ 1 ವರ್ಷ ಆಗದೆ ಕೋರ್ಟ್ನಲ್ಲಿ ಅಪ್ಲೈ ಮಾಡಲೇ ಸಾಧ್ಯವಿಲ್ಲ. ಹಾಗೆಯೇ ಮಾಡಿದರೂ ಅವರು ಎಳೆದಾಡುತ್ತಾರೆ. ಅಷ್ಟರಲ್ಲಿ ಆ ಮೃಗ ನಿನ್ನನ್ನು ನಾಶ ಮಾಡಿಬಿಡುತ್ತಾನೆ. ಅಲ್ಲಿಯವರೆಗೆ ನನ್ನಿಂದ ಸುಮ್ಮನೆ ನೋಡಲು ಸಾಧ್ಯವಿಲ್ಲ. ಇನ್ಮುಂದೆ ನೀನು ಸಾಗರ್ ಮನೆಗೆ ಹೋಗುವುದು ಬೇಡ. ನಾನು ನಮಗಾಗಿ ಒಂದು ಪ್ರತ್ಯೇಕವಾಗಿ ಒಂದು ಸುರಕ್ಷಿತ ಮನೆ ನೋಡುತ್ತೇನೆ. ನಾವು ಪ್ರತ್ಯೇಕವಾಗಿ ಇರೋಣ. 1 ವರ್ಷ ಹೋಗಲಿ, ಆಮೇಲೆ ನಿಯಮಾನುಸಾರ ಡೈವರ್ಸ್ಗೆ ಅಪ್ಲೈ ಮಾಡೋಣ ಎಂದನು. ವಿಷ್ಣು ಸ್ವಲ್ಪ ಯೋಚಿಸಿ ಮುಂದುವರೆಸಿದನು. ಏಕೆಂದರೆ ನನಗೆ ಬೇಗ ವಿಚ್ಛೇದನ ಸಿಗಲಿ ಎಂದು ನಾನು ಯಾಮಿನಿ ಹತ್ತಿರ ಕೇವಲ ಮ್ಯೂಚುವಲ್ ಪೇಪರ್ನಲ್ಲಿ ಸಹಿ ಮಾತ್ರ ಪಡೆದು ಇಟ್ಟುಕೊಂಡಿದ್ದೇನೆ. ಇನ್ನೂ ಕೋರ್ಟ್ನಲ್ಲಿ ಅಪ್ಲೈ ಮಾಡಿ ಪ್ರಾಪರಾಗಿ ಡಿವೋರ್ಸ್ ಪಡೆದಿಲ್ಲ. ಏಕೆಂದರೆ ಈಗ ಅಪ್ಲೈ ಮಾಡಲು ಸಾಧ್ಯವಿಲ್ಲ ಎಂದು ವಕೀಲರು ಹೇಳಿಬಿಟ್ಟರು. ಸೊ ಆ ರೀತಿ ಸಹಿ ಪಡೆದಿಟ್ಟುಕೊಂಡರೆ ಯೂಸ್ ಆಗುತ್ತದೆ. ಆದರೆ ಸಾಗರ್ ಹತ್ತಿರ ಹಾಗೆ ಪಡೆಯಲು ಸಾಧ್ಯವಿಲ್ಲ. ಅವನು ಹುಚ್ಚು ಹಿಡಿದು ಅಲೆಯುತ್ತಿದ್ದಾನೆ. ಅದಕ್ಕಾಗಿ 1 ವರ್ಷ ನೀನು ಸುರಕ್ಷಿತವಾಗಿರು. ಆಮೇಲೆ ಅವನು ಮಾಡಿದ ಎಲ್ಲ ಅಸಹ್ಯಗಳನ್ನು ಹೊರಗೆ ತರೋಣ. ಅದಾದ ಮೇಲೆ ನೀನು ಆಸೆ ಪಟ್ಟಂತೆ ನಿನಗೂ ವಿಕ್ರಮ್ಗೂ ನಾನೇ ಮುಂದೆ ನಿಂತು ಮದುವೆ ಮಾಡಿಸುತ್ತೇನಮ್ಮ ಎಂದನು ವಿಷ್ಣುಪ್ರಸಾದ್. ವಿಕ್ರಮ್ಗೂ ನಿನಗೂ ಮದುವೆ ಮಾಡಿಸುತ್ತೇನೆ ಎಂದು ಅಣ್ಣ ಹೇಳಿದ ಮಾತು ಮಾಯಾ ಹೃದಯದಲ್ಲಿ ಸಿಡಿಲು ಬಡಿದಂತಾಯಿತು. ಒಂದು ಕ್ಷಣ ತನ್ನ ಅಣ್ಣನನ್ನು ಆಳವಾಗಿ ನೋಡಿದಳು. ಅಣ್ಣ, ಯಾಮಿನಿ ಅತ್ತಿಗೆಯ ಹತ್ತಿರ ಡಿವೋರ್ಸ್ ಪೇಪರ್ನಲ್ಲಿ ಸಹಿ ಪಡೆದು ಅದನ್ನು 1 ವರ್ಷದ ನಂತರ ಕೋರ್ಟ್ನಲ್ಲಿ ಯೂಸ್ ಮಾಡಿಕೊಳ್ಳಬಹುದು ಎಂದು ಯೋಚಿಸುತ್ತಿದ್ದಾರೆ. ಆದರೆ ಅತ್ತಿಗೆಯ ಹೊಟ್ಟೆಯಲ್ಲಿ ಅವರ ಮಗು ಬೆಳೆಯುತ್ತಿದೆ. ಇನ್ನೂ ಅಣ್ಣನಿಗೆ ಆ ಪ್ರೀತಿಯಾಗಲಿ ಮಗುವಿನ ಬಗೆಗಿನ ನೆನಪಾಗಲಿ ಬಂದಿಲ್ಲ. ಈಗಷ್ಟೇ
ನಾನು ಸ್ವಾರ್ಥಿಯಾಗಿ ಸರಿ ಅಣ್ಣ ಎಂದು ಒಂದು ಮಾತು ಹೇಳಿಬಿಟ್ಟರೆ ಎಲ್ಲರ ಜೀವನವೂ ಹಾಳಾಗಿ ಹೋಗುತ್ತದೆ. ಅಷ್ಟೇ ಅಲ್ಲದೆ ವಿಕ್ರಮ್ನ ಈಗಿನ ಲೈಫ್ ಬಗ್ಗೆ ಅಣ್ಣನಿಗೆ ಇನ್ನೂ ಗೊತ್ತಿಲ್ಲ ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದವಳು ಒಂದು ಸುದೀರ್ಘ ಉಸಿರನ್ನು ತೆಗೆದುಕೊಂಡು ತನ್ನ ಧ್ವನಿಯನ್ನು ಹದಕ್ಕೆ ತಂದಳು. ಅಣ್ಣ, ವಿಕ್ರಮ್ಗೆ ಈಗಾಗಲೇ ಮದುವೆಯಾಗಿದೆ ಅಣ್ಣ ಎಂದಳು ತಗ್ಗು ಧ್ವನಿಯಲ್ಲಿ. ವಾಟ್, ಏನು ಹೇಳ್ತಾ ಇದೀಯ ಮಾಯಾ ಎಂದು ವಿಷ್ಣು ಆಘಾತದ ತುದಿಗೇರಿ ಕಿರುಚಿದನು. ವಿಕ್ರಮ್ಗೆ ಮದುವೆಯಾಗಿದೆಯಾ? ಅದು ಹೇಗೆ ಸಾಧ್ಯ? ಅಥರ್ವ ತನ್ನ ತಮ್ಮನ ಮದುವೆಯನ್ನು ಯಾರಿಗೂ ತಿಳಿಯದಂತೆ ಅಷ್ಟು ಸರಳವಾಗಿ ನಡೆಸಿಬಿಡುತ್ತಾನಾ ಎಂದು ನಂಬಲಾಗದೆ ಕೇಳಿದನು. ಮಾಯಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ವಿಕ್ರಮ್ ಮತ್ತು ಕಾವ್ಯಾಗೆ ನಡೆದ ಆ ಮದುವೆಯ ಬಗೆಗಿನ ಎಲ್ಲ ವಿವರಗಳನ್ನು ಹಾಗೂ ವಿಕ್ರಮ್ ತನ್ನ ಮುಖಕ್ಕೆ ನೇರವಾಗಿ ಹೇಳಿದ ಮಾತುಗಳನ್ನು ಸ್ಪಷ್ಟವಾಗಿ ವಿಷ್ಣುವಿಗೆ ಹೇಳಿ ಮುಗಿಸಿದಳು. ಎಲ್ಲವನ್ನು ಕೇಳಿದ ವಿಷ್ಣುವಿಗೆ ಆಘಾತಕ್ಕಿಂತ ಸಾಗರ್ ಮೇಲಿನ ಕೋಪವೇ 10 ಪಟ್ಟು ಹೆಚ್ಚಾಯಿತು. ತನ್ನ ಗಲ್ಲವನ್ನು ಸವರುತ್ತಾ ಯೋಚಿಸಿದನು. ನನಗೆ ಈಗ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತಿದೆ ಮಾಯಾ. ಈ ಸಾಗರ್ ಅಗರ್ವಾಲ್ ಸಾಮಾನ್ಯ ಮನುಷ್ಯನಲ್ಲ. ಅವನು ಒಬ್ಬ ಮಾಸ್ಟರ್ ಮೈಂಡ್ ಕ್ರಿಮಿನಲ್. ಮುಂಬೈಗೆ ನಿನ್ನನ್ನು ಹುಡುಕಿಕೊಂಡು ಬಂದ ವಿಕ್ರಮ್ ಏತಕ್ಕಾಗಿ ದಿಢೀರನೆ ಒಂದು ರೆಡ್ ಲೈಟ್ ಏರಿಯಾಗೆ ಹೋಗಬೇಕು? ಹಾಗೆ ಅಲ್ಲಿಗೆ ಹೋಗಿ ಅವನು ಏಕೆ ಒಬ್ಬ ಹುಡುಗಿಯನ್ನು ರಕ್ಷಿಸಬೇಕು? ನೀನು ಅಲ್ಲೇ ಇದ್ದೀಯಾ ಎಂದು ಹೇಳಿ ಯಾರೋ ಅವನನ್ನು ನಂಬಿಸಿ ಅಲ್ಲಿಗೆ ಬರುವಂತೆ ಮಾಡಿದ್ದಾರೆ. ಹಾಗಾದರೆ ವಿಕ್ರಮ್ನನ್ನು ಅಲ್ಲಿಗೆ ಹೋಗುವಂತೆ ಮಾಡಿದ್ದು ಯಾರು ಎಂದು ವಿಷ್ಣು ಕೇಳಲು ಇದುವರೆಗೆ ಈ ಕೋನದಲ್ಲಿ ಯೋಚಿಸದ ಮಾಯಾಗೆ ಈಗಷ್ಟೇ ಒಂದು ಹೊಸ ಅನುಮಾನ ತಲೆಯಲ್ಲಿ ಇಣುಕಿ ನೋಡಿತು. ಅವಳ ಜೀವನ ಹಾಳಾಗಬಾರದು ಎಂದು ವಿಕ್ರಮ್ ಮುಚ್ಚಿಟ್ಟ ಸತ್ಯವನ್ನು ಈಗ ಸುಲಭವಾಗಿ ಕಂಡು ಹಿಡಿದಿದ್ದನು ವಿಷ್ಣು. ಅಣ್ಣ, ನೀವು ಏನು ಹೇಳಲು ಹೊರಟಿದ್ದೀರಾ ಎಂದು ಆಘಾತದಿಂದ ಕೇಳಿದಳು. ಖಂಡಿತವಾಗಿಯೂ ಮಾಯಾ, ಇದೆಲ್ಲವೂ ಆ ಸಾಗರ್ನ ಕೆಲಸವೇ ಆಗಿರಬೇಕು. ವಿಕ್ರಮ್ ನಿನ್ನನ್ನು ಹುಡುಕಿಕೊಂಡು ಮುಂಬೈಗೆ ಬಂದದ್ದನ್ನು ತಿಳಿದುಕೊಂಡು ಅವನ ಲೈಫ್ ಸ್ಪಾಯ್ಲ್ ಮಾಡುವುದಕ್ಕೂ ಆ ಸಾಗರನ್ನೇ ಹಿಂದಿನಿಂದ ಕೀಳಾಗಿ ಪ್ಲ್ಯಾನ್ ಮಾಡಿ ವಿಕ್ರಮ್ನನ್ನು ಆ ಜಾಗಕ್ಕೆ ಬರುವಂತೆ ಮಾಡಿದ್ದಾರೆ. ಆದರೆ ವಿಕ್ರಮ್ ಹೋದ ಜಾಗದಲ್ಲಿ ಒಬ್ಬ ಹುಡುಗಿಯನ್ನು ರಕ್ಷಿಸಿ ಅವಳಿಗೆ ತನ್ನ ಜೀವನವನ್ನೇ ಕೊಟ್ಟಿದ್ದಾನೆ. ವಿಕ್ರಮ್ ಎಲ್ಲಿ? ಈ ನಾಯಿ ಸಾಗರ್ ಎಲ್ಲಿ ಎಂದು ತನ್ನ ತಲೆಗೆ ಹೊಡೆದುಕೊಂಡನು ವಿಷ್ಣು. ತದನಂತರ ಓಕೆ ಮಾಯಾ, ವಿಕ್ರಮ್ ಲೈಫ್ನಲ್ಲಿ ಇನ್ಮುಂದೆ ನಾವು ಯಾವುದೇ ಗೊಂದಲವನ್ನುಂಟು ಮಾಡುವುದು ಬೇಡ. ಅವನ ಜೀವನವನ್ನು ಅವನು ನೋಡಿಕೊಳ್ಳಲಿ. ಆದರೆ ನಿನಗೆ ಈ ಸಾಗರ್ ಬೇಡ. ನೀನು ಈಗಲೇ ನನ್ನೊಂದಿಗೆ ಹೊರಡು. ಕಾಪರ್ ಫ್ಯಾಕ್ಟರಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನನ್ನು ಯಾರಿಗೂ ತಿಳಿಯದ ಒಂದು ಸುರಕ್ಷಿತ ಜಾಗಕ್ಕೆ ನಾನು ಕರೆದುಕೊಂಡು ಹೋಗುತ್ತೇನೆ. ಅವನನ್ನು ನಾವು ಸಾಮಾನ್ಯವಾಗಿ ತಿಳಿದುಕೊಂಡೆವು. ಅವನು ಒಬ್ಬ ಕ್ರಿಮಿನಲ್ ಎಂದು ವಿಷ್ಣು ಅವಳ ಕೈ ಹಿಡಿಯಲು ಹೋದನು. ಆದರೆ ಮಾಯಾ ಹಿಂದೆ ಸರಿದಳು. ಅವಳ ಮುಖದಲ್ಲಿ ಈಗ ಒಂದು ದೃಢವಾದ ನಿರ್ಧಾರ ಕಾಣಿಸುತ್ತಿತ್ತು. ಅಣ್ಣ, ಅಣ್ಣ ನಿಲ್ಲಿ. ಸಾಗರ್ ಎಷ್ಟೇ ದೊಡ್ಡ ಕ್ರಿಮಿನಲ್ ಆಗಿದ್ದರೂ ಅವನು ಈಗ ನನ್ನ ಗಂಡ. ಅವನನ್ನು ಬಿಟ್ಟು ನಾನು ಈಗ ಎಲ್ಲಿಗೆ ಹೋಗಲಿ ಅಣ್ಣ? ಆದರೆ ಈಗ ನನಗೆ ಆ ವಿಕ್ರಮ್ ನೆನಪೆಲ್ಲ ಮರೆತು ಹೋಗಿದೆ ಅಣ್ಣ. ಹೊಸದಾಗಿ ಇನ್ನೊಬ್ಬನನ್ನು ನನ್ನ ಜೀವನದಲ್ಲಿ ಮದುವೆಯಾಗಿ ಬದುಕುವುದಕ್ಕಿಂತ ನಾನು ಸಾಗರ್ ಜೊತೆಯಲ್ಲೇ ಸೇರಿ ಬಾಳಲು ನಿರ್ಧರಿಸಿದ್ದೇನೆ. ನೀವು ನನ್ನ ಜೀವನದ ಬಗ್ಗೆ ಯೋಚಿಸಿ ಚಿಂತೆ ಮಾಡದೆ ದಯವಿಟ್ಟು ನಿಮ್ಮ ಜೀವನವನ್ನು ನೋಡಿ ಅಣ್ಣ ಎಂದಳು. ವಿಷ್ಣು ಆಘಾತದಿಂದ ನೋಡುತ್ತಿರಲು ಮಾಯಾ ಮುಂದುವರೆಸಿದಳು. ಅಣ್ಣ, ದಯವಿಟ್ಟು ಆ ಡಿವೋರ್ಸ್ ಡಾಕ್ಯುಮೆಂಟನ್ನು ಈಗಲೇ ಹರಿದು ಹಾಕಿ ಅತ್ತಿಗೆಯನ್ನು ಹೋಗಿ ಶಾಸ್ತ್ರೋಕ್ತವಾಗಿ ಮನೆಗೆ ಕರೆದುಕೊಂಡು ಬಂದು ಸಂತೋಷವಾಗಿ ಬಾಳಲು ನೋಡಿ ಅಣ್ಣ. ನಿಮಗಾಗಿ ಒಂದು ಮಗು ಬರಲಿದೆ. ಯಾರಿಗಾಗಿಯೂ ಬೇಡ. ಹುಟ್ಟಲಿರುವ ಆ ಹಸುಗೂಸಿನ ಭವಿಷ್ಯವನ್ನು ಯೋಚಿಸಿ ನೋಡಿ ಅಣ್ಣ. ಆ ಮಗು ಹುಟ್ಟುವಾಗ ಅಪ್ಪ ಇದ್ದರೂ ಎಲ್ಲರ ಮುಂದೆಯೂ ಅದು ಅನಾಥವಾಗಿ ನಿಲ್ಲಬೇಕೇ? ಅತ್ತಿಗೆ ಅಂದು ಅಪ್ಪ ಹೇಳಿದರೆಂದು ನಿಮಗಾಗಿ ಕೊರಳು ಒಡ್ಡಿದರೆ ಹೊರತು ಬೇರೆ ಯಾವ ಪಾಪವನ್ನು ಮಾಡಲಿಲ್ಲ ಅಣ್ಣ ಎಂದು ಮಾಯಾ ಹತ್ತು ಬಿಟ್ಟಳು. ಮಾಯಾ, ನಿನಗೇನು ಹುಚ್ಚು ಹಿಡಿದಿದೆಯಾ? ಹೀಗೇಕೆ ನೀನು ಸಾಗರ್ ಜೊತೆ ಬಾಳುತ್ತೇನೆ ಎಂದು ಹಠ ಹಿಡಿಯುತ್ತಿದ್ದೀಯಾ? ಇಲ್ಲಿ ನೋಡು, ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡ. ಅವನು ಮನುಷ್ಯನೇ ಅಲ್ಲಮ್ಮ ಎಂದು ಆವೇಶದಿಂದ ಮಾತನಾಡಿದನು ವಿಷ್ಣು. ಹೌದು ಅಣ್ಣ, ನನಗೆ ನಿಮ್ಮ ಲೈಫ್ ಮುಖ್ಯ. ನಾನು ಈಗ ಎಲ್ಲದಕ್ಕೂ ಒಪ್ಪಿಕೊಂಡು ಸಾಗರ್ ಜೊತೆಯಲ್ಲೇ ಬಾಳುತ್ತೇನೆ. ನೀವು ಅತ್ತಿಗೆಯನ್ನು ಮನಸಾರೆ ಸ್ವೀಕರಿಸಿ. ನಮಗೆ ದ್ರೋಹ ಮಾಡಿದ ಆ
ಆದಿಶೇಷನ ಮುಖವನ್ನು ನಾವು ನೋಡಬಾರದು, ಆದರೆ ನಮ್ಮ ಜೀವನವನ್ನು ನಾವು ನೋಡಿಕೊಳ್ಳೋಣ ಅಣ್ಣ ಎಂದಳು. ಮಾಯಾ ತನ್ನ ಅಣ್ಣನ ಕುಟುಂಬಕ್ಕಾಗಿ ತನ್ನ ಜೀವನವನ್ನೇ ಬಲಿ ನೀಡಲು ಮುಂದಾಗಿ. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.